ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ ಒಂದು 26 ಕುಂಟೆ ವ್ಯವಸಾಯ ಜಮೀನು ಒಂದು ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವೀಗ ನೋಡ್ತಾ ಇರೋದು 30 ಫೀಟ್ ಟಾರ್ ರೋಡ್ಗೆ ಇರುವಂತಹ, ನಾರ್ತ್ ಫೇಸ್ಗೆ ರೋಡ್ ಇರುವಂತಹ 26 ಕುಂಟೆ ವ್ಯವಸಾಯ ಜಮೀನು. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಾರ್ತ್ ಫೇಸಿಗೆ ರೋಡ್ ಬರುತ್ತೆ. ರೋಡ್ ಫೇಸಿಂಗ್ಗೆ ಆಲ್ಮೋಸ್ಟ್ 120 ಅಡಿ ಫ್ರಂಟ್ ಫೇಸಿಂಗ್ ಬರುತ್ತೆ. ಫ್ರಂಟೇಜು ರೋಡ್ ಫೇಸಿಂಗ್ಗೆ ಹಿಲ್ ವ್ಯೂ ಇದೆ. ತುಂಬ ಚೆನ್ನಾಗಿರೋ ಒಂದು ವೆಸ್ಟ್ ಸೈಡ್ ಒಂದು ಹಿಲ್ ವ್ಯೂ ಬರುತ್ತೆ. ನಾರ್ತ್ ಸೈಡ್ಗೆ ಟಾರ್ ರೋಡ್ ಇದೆ. ವಿಲೇಜಿಂದ ಜಸ್ಟ್ 500 ಮೀಟರ್ ಇದೆ. 26 ಕುಂಟೆ ಕೆಂಪು ಮಣ್ಣಿನ ಜಮೀನಿದು. ಜನರಲ್ ಪ್ರಾಪರ್ಟಿ, ಕಂಪ್ಲೀಟ್ ಫೆನ್ಸಿಂಗ್ ಆಗಿ ಒಂದು ಗೇಟನ್ನು ಕೂಡ ಇಟ್ಟಿದ್ದಾರೆ. ಯಾವುದಾದ್ರೂ ಚಿಕ್ಕದಾಗಿ ಜಾಗ ತೊಗೋಬೇಕು, ಫಾರ್ಮ್ ಹೌಸ್ ಮಾಡ್ಕೋಬೇಕು ಅದ್ಭುತವಾಗಿ ಅನ್ನೋರಿಗೆ ಸೂಟಬಲ್ ಆಗಿರೋ ಜಾಗ. ಇನ್ನು ಈ ಪ್ರಾಪರ್ಟಿ ಬಂದ್ಬಿಟ್ಟು ಚನ್ನಪಟ್ಟಣದಿಂದ 11 ಕಿಲೋಮೀಟರ್ ಆಗುತ್ತೆ. ನಮ್ಮ ಬೆಂಗಳೂರು ಕೆಂಗೇರಿಯಿಂದ ಈ ಪ್ರಾಪರ್ಟಿಗೆ 62 ಕಿಲೋಮೀಟರ್ ಆಗುತ್ತೆ. ಯಾರಾದರೂ ಚಿಕ್ಕದಾಗಿ ಚಕ್ಕವಾಗಿ ಫಾರ್ಮ್ ಹೌಸ್ ಮಾಡ್ಕೊಳ್ಬೇಕು ಅನ್ನೋರಿಗೆ ಸೂಟಬಲ್ ಜಾಗ, ಮತ್ತು ಚಿಕ್ಕದಾಗಿ ಹೋಮ್ ಸ್ಟೇ ಮಾಡ್ತೀನಿ ಅನ್ನೋರಿಗೂ ಒಳ್ಳೆಯ ಜಾಗ ಇದು. ಹಾಗೆ 100% ವಾಸ್ತು ಇರುವಂಥ ಜಾಗ. ಕುಬೇರ್ ಮೇಲೆ ಸ್ವಲ್ಪ ಹೈಟಲ್ಲಿ ಕೂಡ ಇದೆ. ದೇವ್ ಮೇಲೆ ಸ್ವಲ್ಪ ಬೆಳೆದಿದೆ ಜಾಗದಲ್ಲಿ ಲೈಟಾಗಿ, ಮತ್ತು ಒಂದು ಸ್ಲೋಪ್ ಆಗಿದೆ ಜಾಗ. ಮತ್ತು ಅಕ್ಕಪಕ್ಕ ಅಂತೂ ನೀರಾವರಿ ತುಂಬ ಚೆನ್ನಾಗಿದೆ. ಈ ಜಾಗದಿಂದ ಜಸ್ಟ್ 300 ಮೀಟರ್ ಒಂದು ದೊಡ್ಡ ಕೆರೆ ಕೂಡ ಇದೆ. ವಾಟರ್ ಸೋರ್ಸ್ ಅಂತೂ ತುಂಬ ಚೆನ್ನಾಗಿದೆ. ಜಸ್ಟ್ 250 to 300 ಫೀಟಿಗೆಲ್ಲ ನೀರು ಸಿಗುತ್ತೆ. ಬೋರ್ವೆಲ್ ಹಾಕ್ಸಿದ್ರೆ ರೆಡ್ ಸಾಯಿಲು ಯಾವುದೇ ರೀತಿ ವ್ಯವಸಾಯ ಮಾಡೋದಕ್ಕೂ, ಯಾವುದೇ ತರಹದ ವ್ಯವಸಾಯ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಪ್ಯೂರ್ ಅಗ್ರಿಕಲ್ಚರ್ ಪರ್ಪಸ್ ಆದರೂ ತೊಗೋಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದರೂ ತೊಗೋಬೋದು. ನಿಮಗೆ ಗೊತ್ತು, ಚನ್ನಪಟ್ಟಣ ಇವಾಗ ಬೆಂಗಳೂರು ದಕ್ಷಿಣ ತಾಲೂಕಾಗಿದೆ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು 2,75,000 ರೂಪಾಯಿ ಪರ್ ಕುಂಟೆ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಈ ಥರ 30 ಫೀಟ್ ಟಾರ್ ರೋಡಿಗೆ ಫೆನ್ಸಿಂಗ್ ಆಗಿರುವಂತಹ ಪ್ರೈಮ್ ಪ್ರಾಪರ್ಟಿ ಚನ್ನಪಟ್ಟಣದಲ್ಲಿ ಸ್ವಲ್ಪ ಸಿಗೋದು ಕಷ್ಟ. ಅದರಲ್ಲೂ ಸ್ಮಾಲ್ ಲ್ಯಾಂಡ್ಸ್ ಅಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇವಾಗ. ನಿಮ್ಗೆ ಯಾರಾದರೂ ಈ ಪ್ರಾಪರ್ಟಿಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ಕರೆ ಮಾಡಿ ವಿಸಿಟ್ ಮಾಡಿ. ಈಗ ನಮ್ಮ ಪ್ರಾಪರ್ಟೀಸ್ನ ವೀಡಿಯೋಸ್ನ ಹೆಚ್ಚು ನೋಡ್ತಾ ಇರಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.